ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟ ಎರಡು ಟೈಪ್ ಮಾಡೋದು ತೋರಿಸಿದ್ದೀನಿ. ಒಂದು ಲಚ್ಚ ಪರೋಟ ಮಾಡ್ಕೊಳ್ಬೋದು ಮತ್ತು ಪ್ಲೇನ್ ಆಲೂ ಪರೋಟ ಕೂಡ ಮಾಡ್ಕೊಳ್ಬೋದು. ತುಂಬಾ ಯಮ್ಮಿಯಾಗಿರುತ್ತೆ. ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ಲಚ್ಚ ಪರೋಟ ಕೂಡ ಮಾಡಿದ್ದೀನಿ. ಇದರಲ್ಲಿ ನೋಡಿ ಎಷ್ಟು ಕೊನೆಯವರೆಗೂ ನಾವು ಒಂದೊಂದು ಬೈಟಿಗೂ ಆಲೂಗಡ್ಡೆ ಸಿಗುತ್ತೆ ಲಚ್ಚ ಪರೋಟ ಅಲ್ಲಿ ಮತ್ತು ಪ್ಲೇನ್ ಪರೋಟಲ್ಲಿ ನಾವು ಹಾಕ್ಕೊಂಡು ಮಾಡ್ಕೊಳ್ಳೋದು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನು ಮಾಮೂಲಿ ಚಪಾತಿ ಹಿಟ್ಟಿನದಕ್ಕೆ ಹಿಟ್ಟು ಕಲಿಸಿದ್ದೀನಿ. ನಾನು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ಬೇಯಿಸ್ಕೊಂಡು ಇದ್ರ ಸಿಪ್ಪೆ ತೆಗೆದಿದ್ದೀನಿ. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗೆಲ್ಲ ಸ್ಮ್ಯಾಶ್ ಆಗಿಬಿಡ್ಬೇಕು ಅದು. ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ 1/3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಪುಡಿ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಗರಂ ಮಸಾಲ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ರುಚಿಗೆ ತಕ್ಕಷ್ಟು ನಾನು 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡ್ಬೇಕು, ನುಣ್ಣಗಾಗ್ಬಿಡ್ಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಅಂದ್ಕೊಳ್ಳಿ. ಮತ್ತು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಮಕ್ಕಳು ತಿನ್ನೋಂಗಿದ್ರೆ. ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದೊಂದು ಕಡೆ ಇಟ್ಕೊಳ್ಳೋಣ. ಬೇಕಾದ್ರೆ ಸ್ವಲ್ಪ ತೊಗೊಂಡು ನೀವು ಟೇಸ್ಟ್ ಮಾಡ್ಬೋದು. ಉಪ್ಪು ಖಾರ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಸ್ಲ್ಯಾಬ್ ಮೇಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ನಾನು ಕಲಸಿಕ್ಕಿದ್ನಲ್ಲ ಆ ಹಿಟ್ಟು ತಗೊಂಡು ನಾದ್ಕೊಳ್ತಾ ಇದ್ದೀನಿ. ಈಗ ಚಪಾತಿ ಮಾಡೋಕ್ಕೆ ಉಂಡೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಚಿಕ್ಕದಾದರೂ ಮಾಡ್ಕೊಳ್ಬೋದು, ನಾವು ದೊಡ್ಡದಾದರೂ ಮಾಡ್ಕೊಳ್ಬೋದು ಇದರಲ್ಲಿ. ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ನಾನು 2 ಚಪಾತಿ ಉಂಡೆ ತಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಎತ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ. ತೆಳುವಾಗಿ ಲಟ್ಟಿಸ್ಕೊಳ್ಳಿ, ದಪ್ಪಗೆ ಲಟ್ಟಿಸ್ಕೋಬೇಡಿ, ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನಾನು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡು ನಾವೇನು ಆಲೂಗಡ್ಡೆ ನಾವು ಕಲಸಿಕ್ಕಿದ್ವಲ್ಲ ಅದು ತಗೊಂಡು ನೋಡಿ, ಇಷ್ಟಪ್ಪ ಉಂಡೆ ತಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಮ್ಮಿ ಅನಿಸಿದ್ರೆ ಇನ್ನು ಸ್ವಲ್ಪ ತಗೊಂಡು ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೋದು. ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ನಾವು ಏನು ಚಪಾತಿ ಲಟ್ಟಿಸಿರ್ತೀವಲ್ಲ ಆ ಚಪಾತಿ ಇದ್ರ ಮೇಲೆ ಹಾಕಬೇಕು. ಚಪಾತಿ ಇದ್ರ ಮೇಲೆ ಹಾಕಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಚಾಕು ತಗೊಳ್ಳೋಣ. ಚಾಕು ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ. ನಾನು 6 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಳ್ಳೋಣ, ಯಾಕಂದರೆ ಅದು ಅಂಟ್ಕೊಳ್ತಲ್ವ ಆಲೂಗಡ್ಡೆ. ನೋಡಿ, ಈ ಥರ ಒಂದು ಈ ಥರ ರೋಲಾಗಿ ಸುತ್ಕೋಬೇಕು. ಮತ್ತು ಇನ್ನೊಂದು ಆ ರೋಲೆ ಇನ್ನೊಂದರ ಮೇಲಿಟ್ಟು ತಿರ್ಗಾ ಸುತ್ಕೋಬೇಕು ನಾವು.
ಮತ್ತು ಇನ್ನೊಂದು ಪೀಸ್ಗೂ ಕೂಡ ಹಾಗೆ ನಾವು ರೋಲಾಗಿ ಸುತ್ಕೋಬೇಕು. ಈ ಥರ ನಾವು ಸುತ್ಕೋಬೇಕು. ಮತ್ತು ಇನ್ನೊಂದು ಸುತ್ತಬೇಕಾದ್ರೆ ನಾವು ಸುತ್ಕೋಬೇಕಾದ್ರೆ ಲಾಸ್ಟಿಂದ ನಾವು ಸುತ್ಕೋಬೇಕಾಗತ್ತೆ ನೋಡಿ. ಈ ಥರ ಸುತ್ಕೋಬೇಕಾಗತ್ತೆ. ಸುತ್ಕೊಂಡು ನಾವು ಲಟ್ಟಿಸ್ಕೋಬೇಕು. ಇದು ಸ್ವಲ್ಪ ಹಿಟ್ಟಾಕಿ ಆ ಕಡೆ ಈ ಕಡೆ, ತುಂಬ ಜೋರಾಗಿ ಲಟ್ಟಿಸ್ಕೋಬೇಡಿ, ಲೈಟಾಗಿ ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ. ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡು ನಾನು ತವ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ತವ ಕಾದಿದೆ. ನಾನು ಇದು ಹಾಕ್ತಾಯಿದ್ದೀನಿ, ಚಪಾತಿ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಬೇಕಾದರೂ ಸುಟ್ಕೊಳ್ಬೋದು, ನೀವು ತುಪ್ಪದಲ್ಲಿ ಬೇಕಾದರೂ ಸುಟ್ಕೊಳ್ಬೋದು. ತುಪ್ಪದಲ್ಲಿ ತುಂಬಾ ಟೇಸ್ಟ್ ಬರುತ್ತೆ ಸುಟ್ಟಿದ್ರೆ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಈ ಡಾಬಾದಲ್ಲೆಲ್ಲ ಸಿಗುತ್ತಲ್ಲ ಹಾಗೇ ಇರುತ್ತೆ ಟೇಸ್ಟು. ಒಮ್ಮೆ ಮಾಡಿ ನೋಡಿ. ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಕೋಬೇಕಾಗತ್ತೆ. ನಾವು ಕ್ರಿಸ್ಪಿಯಾಗಿ ಬೇಕಾದರೂ ಸುಟ್ಕೊಳ್ಬೋದು, ಇಲ್ಲಾಂದರೆ ಮಾಮೂಲಿ ನಾವು ಚಪಾತಿ ಥರ ಸುಟ್ಕೊಳ್ತೀವಿ ಅಂದರೆ ಆ ಥರನೂ ಸುಟ್ಕೊಳ್ಬೋದು. ಕ್ರಿಸ್ಪಿನೆಸ್ ಸುಟ್ಟು ತುಂಬಾ ಚೆನ್ನಾಗಿರುತ್ತೆ. ಮೊಸರಲ್ಲಿ ತಿಂತಾಯಿದ್ರೆ ನಾನು ಇನ್ನೊಂದು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಮತ್ತು ಇದು ಆಗಿದೆ, ತೆಗಿತಾಯಿದ್ದೀನಿ. ಮತ್ತು ಇನ್ನೊಂದು ಕೂಡ ಹಾಗೆ ನಾನು ತವದ ಮೇಲೆ ಹಾಕಿ ಸುಟ್ಕೊಳ್ತೀನಿ. ಮತ್ತು ಮಾಮೂಲಿ ಚಪಾತಿ ಥರ ಲಟ್ಟಿಸ್ಕೊಂಡು ನಾವು ಹೂರಣ ತುಂಬ್ತೀವಲ್ಲ ಅದೇ ಥರ ತುಂಬಿಸ್ಕೊಂಡು ಕೂಡ ನಾವು ಪರೋಟ ಮಾಡ್ಕೊಳ್ಬೋದು. ನೋಡಿ ನಾನು ತುಂಬಿಸ್ಕೊಂಡು ಮಾಮೂಲಿ ಚಪಾತಿ ಥರ ನಾನು ಲಟ್ಟಿಸ್ಕೊಳ್ತೀನಿ. ತುಂಬ ಜೋರಾಗಿ ಲಟ್ಟಿಸ್ಬಾರ್ದು, ಸುಮ್ಮನೆ ಲೈಟಾಗಿ ಲಟ್ಟಿಸ್ಬೇಕಾಗತ್ತೆ. ಇದು ಹಾಗೆ ಸುಟ್ಕೋಬೇಕು. ಒಂದು ತಿಂದ್ರೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ನಾನು ತೋರಿಸೋದು ಎಂಥವ್ರು ಕೂಡ ಕಲಿತು ಬೇಗ ಮಾಡ್ಬೋದು, ಆ ಥರ ತೋರಿಸ್ತೀನಿ ನೋಡಿ. ಈಗ ಲಚ್ಚ ಪರೋಟ ಕೂಡ ಆಯಿತು, ಮತ್ತು ಮಾಮೂಲಿ ಪರೋಟ ಕೂಡ ನಾನು ಸುಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಉಪ್ಪಿನಕಾಯಲ್ಲೂ ತುಂಬ ಟೇಸ್ಟ್ ಇರುತ್ತೆ. ಮೊಸರು, ಗಟ್ಟಿ ಮೊಸರಲ್ಲಿ ತಿಂದರೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಲಚ್ಚ ಪರೋಟ ಅಲ್ಲಿ ನೋಡಿ ಕೊನೆಯವರೆಗೂ ಆಲೂಗಡ್ಡೆ ಬಾಯಿಗೆ ಹಾಗೆ ಸಿಗುತ್ತೆ. ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಸುಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹೂರಣ ತುಂಬಿಸಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ನಲ್ಲ ಅದು ಕೂಡ ನೋಡಿ ಕೊನೆಯವರೆಗೂ ಹೋಗಿರುತ್ತೆ. ಈ ಆಲೂ ಪರೋಟ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಯಮ್ಮಿಯಾಗಿರುತ್ತೆ ಆಲೂ ಪರೋಟ, ಟ್ರೈ ಮಾಡಿ.